ಏನು ನಿಮಗೆ ನಗು ಬರ್ತಾ ಇದೆಯಾ? ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಿಮ್ಗೆ ಜೋಕ್ ಅನ್ನಿಸ್ತಾ ಇದೆಯಾ? ನೋಡ್ ದುರ್ಗಾ, ಇದು ತಮಾಷೆ ವಿಷಯ ಅಲ್ಲ. ನೀನು ಹಿತಾಗಿ ಏನು ಹೇಳ್ಕೊಡ್ತಾ ಇದೆಯಾ? ಗ್ರಹಣ ಅಂದ್ರೆ ಏನು ಅಂತ ಹೇಳ್ಕೊಡೋ ರೀತಿನಾ ಇದು? ಅಯ್ಯೋ, ನನ್ ತಪ್ಪೇನಿದೆ ಬಾಸು. ನಮ್ ಸ್ಕೂಲಲ್ಲಿ ಟೀಚರ್ ಇದನ್ನೇ ನಂಗೆ ಹೇಳ್ಕೊಟ್ಟಿದ್ದು. ರಾಹು ಚಂದ್ರ ಮತ್ತೆ ಸೂರ್ಯನ ನುಂಗೋಕ್ ಹೋಗ್ತಾನಂತೆ. ಅವಾಗ ಅವರಿಬ್ರು ರಾಹು ಬಾಯಿ ಒಳಗಡೆ ಸಿಕ್ಕಾಕೊಂಡಾಗ ಗ್ರಹಣ ಆಗುತ್ತಂತೆ. ಇದನ್ನೇ ಹೇಳ್ಕೊಟ್ಟಿದ್ದ. ಓ ಗಾಡ್, ನಿಮ್ ಟೀಚರ್ಗೆ ಸೈನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅನಾದಿ ಕಾಲದ ಕತೆಗಳನ್ನ ನಿನ್ ತಲೆಗೆ ತುಂಬಿದಾರ ಅವರು. ನೋಡು, ಇವಾಗ ಆ ಕತೆನ ಹಿತ ತಲೆಗೆ ತುಂಬಬೇಡ ನೀನು. ಬಾಸು, ತಪ್ಪು ತಪ್ಪು, ಹಾಗೆಲ್ಲ ಹೇಳ್ಬಾರ್ದು. ಆ ಟೀಚರು ನಮ್ಮೂರಲ್ಲೇ ದೊಡ್ಡ ವಿದ್ವಾಂಸರು, ಗೊತ್ತಾ? ಅವ್ರ ಮಾತನ್ನೇ ನೀವು ತಪ್ಪು ಅಂತಿದ್ದೀರಾ? ಬಾಸು, ಇವಾಗ ನೀವ್ ಹೇಳಿ, ರಾಹು ಮತ್ತೆ ಯಾರನ್ನ ತಿಂತಾನೆ? ನಿಮ್ಗೇನಾದ್ರು ಗೊತ್ತಾ? ನೀನ್ ತಿಂತಾ ಇದೆಯಲ್ಲ ನನ್ನ ತಲೆನ. ನೋಡು, ಅದು ಬರೀ ನೆರಳು ಮತ್ತೆ ಬೆಳಕಿನ ಆಟ ಅಷ್ಟೇ. ಭೂಮಿ, ಸೂರ್ಯ, ಚಂದ್ರ ಒಂದೇ ಲೈನಲ್ಲಿ ಬಂದಾಗ ನೆರಳು ಬೀಳುತ್ತೆ. ಅದನ್ನ ಗ್ರಹಣ ಅಂತ ಹೇಳ್ತಾರೆ. ಇನ್ ಮುಂದೆ ನಾನೇ ಹಿತಾಗ್ ಪಾಠ ಮಾಡ್ತೀನಿ. ಬರೀ ಹಿತಾಗ್ ಮಾತ್ರ ಅಲ್ಲ, ನಿನಗೂ ಅಷ್ಟೇ. ಬಿಟ್ರೆ ಅದೇನೇನು ಹೇಳ್ಕೊಡ್ತೀಯ. ಬಾಸು, ಹಾಗಾದ್ರೆ ನೀವೇ ನಮಗ್ ಪಾಠ ಮಾಡ್ತೀರಾ? ನೀವೇನ ನಮ್ಗೆ ಹೊಸ ಟೀಚರು? ಹೌದು. ಇನ್ಮೇಲೆ ನಾವು ಬರೀ ಸೈನ್ಸ್ ಬೇಸ್ಡ್ ವಿಷಯಗಳನ್ನ ಮಾತ್ರ ಕಲಿಯೋಣ. ಈ ಮಂತ್ರ ತಂತ್ರ, ರಾಹು ಕೇತು ಇದೆಲ್ಲ ಬೇಡ. ಲಾಜಿಕ್ ಇಲ್ದೇ ಇರೋ ಯಾವ ವಿಷಯಗಳು ಚರ್ಚೆ ಆಗಬಾರ್ದು. ಅರ್ಥ ಆಯ್ತಾ? ಆಯ್ತು ಬಾಸು, ನಿಮ್ ಇಷ್ಟ. ಗುಡ್. ದುರ್ಗಾ, ಸೈನ್ಸ್ಗಿಂತ ನೀನು ಹೇಳಿದ ಕಥೆನೇ ತುಂಬಾ ಸೂಪರ್ ಆಗಿತ್ತು ಅಲ್ವಾ ಪುಟ್ ಮೇಡಮ್? ಹೋಗ್ಲಿ ಬಿಡು, ಹೋಗ್ತಾ ಹೋಗ್ತಾ ಬಾಸು ನಮ್ ಕತೆ ಏನು ಅಂತ ಅರ್ಥ ಆಗುತ್ತೆ.